ದೇಶದ ಆರ್ಥಿಕತೆಯನ್ನು ಅದನ್ನು ಬೆಳೆಸ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಸಂಕೇತವಾಗಿ ಅದು ಚಕ್ರ ಇದೆ, ಅಶೋಕ ಚಕ್ರ ಇದೆ. ಸೊ ಇದು ನಮ್ಮ ರಾಷ್ಟ್ರ ಧ್ವಜ, ಈ ತ್ರಿವರ್ಣ ಧ್ವಜ ಇದೆಯಲ್ಲ, ಇದನ್ನು ಗೌರವಿಸಬೇಕು. ಇದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನೋಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬರೂ ಕೂಡ ದೇಶದಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು. ನಾವು ಈ ಸಂದರ್ಭದಲ್ಲಿ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡದಂಥ, ಹೋರಾಟ ಮಾಡದಂಥ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನಾನು ಭಾವಿಸ್ತೇನೆ. ನಾವು ಗೌರವದಿಂದ ಯಾಕೋತ್ತ ಮೊದಲಿಂದ ಕೂಡ ಒಂದು ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಹೆಗಲ ಮೇಲೆ ಯಾವಾಗಲೂ ಕೂಡ ಇದೇ ಬಣ್ಣದ ಧ್ವಜವನ್ನು ಹಾಕುವಂಥ ಒಂದು ಭಾಗ್ಯ ನಮ್ಮೆಲ್ಲ ಕಾಂಗ್ರೆಸ್ಸಿಗರಿಗೂ ಇವತ್ತು ಹಿಂದೆಲ್ಲ ಕೂಡ ನಮಗೆ ಸಿಕ್ಕಿದೆ. ಸೊ ನಮಗೆಲ್ಲ ಈ ದೇಶದಲ್ಲಿ ನಮ್ಮ ಎದೆಗಳಲ್ಲಿ ಈ ದೇಶದ ಭಕ್ತಿ ಮೂಡಿಸುವಂಥ ಕೆಲಸ ನೀವೆಲ್ಲ ಕೂಡ ನಾವೆಲ್ಲ ಮಾಡ್ಕೊಳ್ತಾ ಇದ್ದೇವೆ. CSC 14 ಜನನೂ ಇದ್ದಾರೆ. ಆಮೇಲೆ CPC 27 ಜನನೂ ಇದ್ದಾರೆ. ದಿಸ್ ಈಸ್ ದಿ ಡಿಪಾರ್ಟ್ಮೆಂಟಲ್ ಇನ್ಫಾರ್ಮೇಶನ್. ನಿಮ್ಗೆ ಅದಿಯಲ್ಲಿ ಯಾವ್ದು ಸಿಕ್ಕಿದೆಯೋ ವೆರಿಫೈ ಮಾಡೋಣ. ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರೆ. ಆಯ್ತು, ಅದನ್ನ ನಾವು ರಿಕ್ರೂಟ್ ಮಾಡಿ ಕೊಡ್ತೇವೆ. ಆಮೇಲೆ ತಾವು ಅಪರಾಧಗಳು, ಸುರಕ್ಷತೆ ಇವೆಲ್ಲ ಕೇಳಿದಿರಿ. ಬಹಳ ಡೀಟೇಲ್ ಆಗಿ ಉತ್ತರವನ್ನ ಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ತಮಗೆ ಗೊತ್ತಿದ್ದಾಗೆ ಆ ಭಾಗದಲ್ಲಿ ಅನೇಕ ಅಪರಾಧಗಳು ಆಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಹಾಗೆ ಅಂತೇಳಿ ನಾವು ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನೇ ಮಾಡಿದ್ದೇವೆ. ಆ ಆಕ್ಷನ್ ಫೋರ್ಸ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇವತ್ತು ಅಪರಾಧಗಳ ಸಂಖ್ಯೆನೂ ಕಡಿಮೆ ಆಗಿದೆ ಮತ್ತು ಜನನೂ ಕೂಡ ಅದನ್ನ ಬಹಳ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಇವತ್ತು ನಾವು ಹೊಸದಾಗಿ 2 ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮನೆ ಮನೆಗೆ ಪೊಲೀಸ್ ಅಂತೇಳಿ ಒಂದು ನೂತನವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಡಿದ್ದೇವೆ. ಆ ಜುರಿಸ್ಟಿಕ್ಷನ್ ಪೊಲೀಸ್ನವರು ರವಿ 50 ಮನೆಗಳಿಗೆ ಒಂದು ಕ್ಲಸ್ಟರ್ ಅಂತ ಮಾಡಿ ಒಬ್ಬ ಕಾನ್ಸ್ಟೇಬಲ್ಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಆ 50 ಮನೆಗಳಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಆಫೀಸರು ಭೇಟಿ ಮಾಡಿ ಅವರಿಗೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ, ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ, ಅಥವಾ ಇನ್ನಿತರೆ ಪ್ರಶ್ನೆಗಳನ್ನೆಲ್ಲ ಕೇಳಿಕೊಂಡು ಅವರ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಜೊತೆಗೆ ಅವರ ನಂಬರ್ಗಳನ್ನು ಶೇರ್ ಮಾಡ್ತಾರೆ. ಅವ್ರ ಮೊಬೈಲ್ ನಂಬರ್ ಶೇರ್ ಮಾಡಿ ಯಾವುದೇ ಸಂದರ್ಭದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇನಿಲ್ಲ. ಅದಕ್ಕಾಗಿ ಇದು ನೂತನವಾದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಅದ್ರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಒಂದು ಅಕ್ಕಾ ಪಡೆ ಅಂತೇಳಿ ಹೊಸದಾಗಿ ಮಾಡ್ತಾ ಇದೆ, ಮಹಿಳೆಯರ ಸುರಕ್ಷತೆಗೆ ಅಂತೇಳಿ. ಅದು ಕೂಡ ಇವತ್ತು ಬಹಳ ಯಶಸ್ವಿಯಾಗಿ ಪ್ರಾರಂಭ ಆಗ್ತಾ ಇದೆ. ಅದು ಬಹಳ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಬಹಳಷ್ಟು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ.